ಇದು ಬಳ್ಳಾರಿ ಜಿಲ್ಲಾಡಳಿತ ನೋಡಲೇಬೇಕಾಗಿರುವಂತ ಸ್ಟೋರಿ. ಐತಿಹಾಸಿಕ ಏಕಶಿಲಾ ಬೆಟ್ಟದಲ್ಲಿ ಇಲ್ಲ ಕನಿಷ್ಠ ಮೂಲಭೂತ ಸೌಕರ್ಯ. ಅತಿ ಎತ್ತರದ ಏಕಶಿಲಾ ಬೆಟ್ಟ ಹತ್ತೋಕೆ ಬೇಕು ಕನಿಷ್ಠ 1 ಗಂಟೆ ಸಮಯ. ಆದರೆ ಬೆಟ್ಟ ಹತ್ತಿದ ಬಳಿಕ ಅಲ್ಲಿ ಕುಡಿಯೋಕೆ ನೀರು ಕೂಡ ಇಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವು ವರ್ಷಗಳಿಂದ ರೂಪ್ವೇ ಆಗಬೇಕು ಅನ್ನೋದು ಬಳ್ಳಾರಿ ಜನರ ಕೂಗು. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಪ್ರವಾಸಿಗರು ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1 ಗಂಟೆ ಸಮಯ ಬೆಟ್ಟ ಹತ್ತೋಕೆ ಬೇಕು. 1 ಗಂಟೆ ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ರೀಚ್ ಆದಮೇಲೆ ಒಂದು ವ್ಯವಸ್ಥೆ ಅನ್ನೋದಿಲ್ಲ. ಕುಡಿಯೋದಕ್ಕೆ ನೀರಿಲ್ಲ, ಮೂಲಭೂತ ಸೌಕರ್ಯ ಅನ್ನೋದು ಇಲ್ಲ. ಬಹಳಷ್ಟು ಬಾರಿ ಇದನ್ನು ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾಗಿದೆ, ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದಾಗಿದೆ. ಆದರೂ ಕೂಡ ಸೂಕ್ತ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಾರ್ವಜನಿಕರು, ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ. ಐತಿಹಾಸಿಕ ಏಕಶಿಲಾ ಬೆಟ್ಟದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ. ರಾಜ್ಯದ ಅನೇಕ ಭಾಗಗಳಿಂದ ಇಲ್ಲಿಗೆ ಆಗಮಿಸ್ತಾರೆ. ಪ್ರವಾಸಿ ತಾಣ ಅಂತ ಕರೆಯಲಾಗತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಹೋಗಲಾಗತ್ತೆ. ಇಷ್ಟಿದ್ರೂ ಕೂಡ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ಏನು ಅರ್ಥ? ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ಇತ್ತು. ನಮಗೆ ಪ್ರವಾಸಿ ತಾಣಗಳಾಗಿ ಹಂಪಿ ಆಗಿರ್ಬೋದು ಮತ್ತು ನಮ್ಮ ಟಿ.ಬಿ ಡ್ಯಾಮ್ ಆಗಿರ್ಬೋದು, ಇವೆಲ್ಲ ಪ್ರವಾಸಿ ತಾಣಗಳಾಗಿದ್ದವು. ಈಗ ಏನು ವಿಜಯನಗರ ಜಿಲ್ಲೆ ಒಂದು ಆಯಿತು, ಬಳ್ಳಾರಿ ಜಿಲ್ಲೆ ಒಂದು ಆಯಿತು, ನಮಗೆ ಪ್ರವಾಸಿ ತಾಣಗಳು ಕಡಿಮೆ ಆಗಿದೆ. ಸೊ ಈಗ ಬಳ್ಳಾರಿ ಜಿಲ್ಲೆಗೆ ಪ್ರವಾಸಿ ತಾಣ ಅಂದರೆ ನಮ್ಮ ಬಳ್ಳಾರಿ ನಗರದ ಆರಾಧ್ಯ ದೈವದಂಥ ಕನಕದುರ್ಗಮ್ಮ ದೇವಸ್ಥಾನ ಮತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಇರತಕ್ಕಂಥ ಏಕಶಿಲಾ ಬೆಟ್ಟ. ಈ ಒಂದು ಬೆಟ್ಟದಲ್ಲಿ ಈಗಾಗಲೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿದೆ. ಇನ್ನೂ ಭಾಳಷ್ಟು ಮೂಲಭೂತ ಸೌಕರ್ಯ ಆಗಿರ್ಬೋದು ಮತ್ತು ರೂಪೇ ಆಗಿರ್ಬೋದು, ಇವೆಲ್ಲ ಸ್ವಲ್ಪ ಆದಷ್ಟು ಬೇಗ ಆದರೆ ನಮ್ಮ ಜಿಲ್ಲೆಗೆ ಒಂದು ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿ ಕಾರಣಕ್ಕೆ ಆಗುತ್ತೆ. ಮತ್ತು ಏನು ನಮ್ಮ ಜಿಲ್ಲೆಗೆ ಬರ್ತಕ್ಕಂಥ ಪ್ರವಾಸಿಗರು ಈ ಒಂದು ದೇವಸ್ಥಾನ, ನಮ್ಮ ಕನಕದುರ್ಗಮ್ಮ ದೇವಸ್ಥಾನ ಆಗಿರ್ಬೋದು ಮತ್ತು ಏಕಶಿಲಾ ಬೆಟ್ಟಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು, ಮತ್ತು ಸಂಡೂರಿನಲ್ಲಿ ಕೆಲವಷ್ಟು ಪ್ರವಾಸಿ ತಾಣಗಳಿದ್ದಾವೆ. ಅಲ್ಲಿನೂ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿದೆ. ಹಾಗಾಗಿ ಸರ್ಕಾರ ತಕ್ಷಣ ಇವಕ್ಕೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಹಣವನ್ನು ಬಿಡುಗಡೆ ಮಾಡಿ ಒಂದು ಜಿಲ್ಲೆಗೆ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕಂತೇಳಿ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ.